ಆ್ಯಕ್ಚುಲಿ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದೆ ನಾನು. ಅವಳು ಹೇಳಿದ್ಲು ನನಗೆ ಕೇಕ್ ಬೇಡ ಅಮ್ಮ, ಪಿಜ್ಜಾ ಸಾಕು ಕಟ್ ಮಾಡಲಿಕ್ಕೆ ಅಂತ ಹೇಳಿದ್ಲು. ಸರ್ಪ್ರೈಸ್ ಫ್ಲಾಪ್ ಆಗದಿದ್ದರೆ ಸಾಕು ಅಷ್ಟೇ. ಓಕೆ ಬನ್ನಿ. ಹ್ಯಾಪಿ ಬರ್ತ್ಡೇ ರಿದಾ. ಬೈ ಬೈ. ಇದು ಚಾಕಿ ಕೊಡು. ಅವಳು ಬರ್ತೀರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಅಲ್ಹಮ್ದುಲಿಲ್ಲಾ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ಹೇಳಿದರೆ, ನನ್ನ ಮಗಳಿದ್ದು, ದೊಡ್ಡ ಮಗಳಿದ್ದು 7 years ಇದು. ಇವತ್ತು ಬರ್ತ್ಡೇ ಪಾರ್ಟಿ ಉಂಟು. ಬರ್ತ್ಡೇ ಪಾರ್ಟಿ ಅಲ್ಲ, ಬರ್ತ್ಡೇ ಸೆಲೆಬ್ರೇಷನ್ ಉಂಟು. ಸೊ ಜೋರಾಗಿ ಏನು ಪಾರ್ಟಿ ಇಲ್ಲ, ಸಿಂಪಲ್ಲಾಗಿ ಅಷ್ಟೇ ಮಾಡೋದು. ನಾವು ನಮ್ಮ ಮನೆಯವ್ರ ಜೊತೆ ಮಾತ್ರ ಮಾಡೋದು, ಬೇರೆ ಯಾರನ್ನು ಇನ್ವೈಟ್ ಮಾಡೋದಿಲ್ಲ. ಅವರ ಖುಷಿಗೋಸ್ಕರ ಸಣ್ಣದಾಗಿ ಒಂದು ಪಾರ್ಟಿ ಥರ ಮಾಡೋದಷ್ಟೇ. ಎಸ್ ಫ್ರೆಂಡ್ಸ್, ಹಾಗೆ ಇವತ್ತು ಏನೆಲ್ಲ ಪ್ಲ್ಯಾನ್ಸ್ ಅಂತ ಹೇಳಿದರೆ, ನಾನು ಇವಾಗ ಆಫ್ಟರ್ನೂನ್ ಏನು ಮಾಡ್ತಿಲ್ಲ. ನಾವು ಡಿನ್ನರ್ಗೆ ಹೋಗುವ ಅಂತ ಹೇಳಿದರು. ಹೊರಗಡೆ ಹೋಗಿ ಡಿನ್ನರ್ ಮಾಡುವ ಅಂತ ಹೇಳಿದರು. ಬೇಡ, ಇಲ್ಲಿ ಮಾಡೋದು ಬೇಡ ಅಂತ ಹೇಳಿದರು. ಹಾಗೆ ಇವಾಗ ಇವತ್ತು ನೈಟ್ ಡಿನ್ನರ್ಗೆ ಹೋಗ್ಬೇಕು ಫ್ರೆಂಡ್ಸ್. ಹಾಗೆ ಆಫ್ಟರ್ನೂನ್ ಏನೂ ಇಲ್ಲ, ಇದ್ದದ್ದೆಲ್ಲ ಜಸ್ಟ್ ಮಾಡೋದಷ್ಟೇ. ಹಾಗೆ ಮಗಳು ಹೋದ್ಲು ಸ್ಕೂಲಿಗೆ. ಅವಳಿಗೆ ಸ್ಕೂಲಿಗೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೋದ್ಲು. ಹಾಗೆ ಫ್ರೆಂಡ್ಸ್, ಸರ್ಪ್ರೈಸ್ ಏನಿಲ್ಲ. ಆ್ಯಕ್ಚುಲಿ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದೆ ನಾನು. ಅವಳು ಹೇಳಿದ್ಲು ನನಗೆ ಕೇಕ್ ಬೇಡ ಅಮ್ಮ, ಪಿಜ್ಜಾ ಸಾಕು ಕಟ್ ಮಾಡಲಿಕ್ಕೆ ಅಂತ ಹೇಳಿದ್ಲು. ಯಾವಾಗ ಅದು ಹೋದ ವರ್ಷ ಅವಳದು ಬರ್ತ್ಡೇ ಆದಮೇಲೆ ಅವ್ರದ್ದು ಫ್ರೆಂಡ್ ಇದ್ದಿಲ್ಲಿ ನೇಬರಲ್ಲಿ ಬರ್ತ್ಡೇ ಆಯಿತು. ಅವರೆಂತ ಮಾಡಿದರು, ಪಿಜ್ಜಾ ಎಲ್ಲ ಕಟ್ ಮಾಡಿದ್ರಂತೆ, ಕೇಕ್ ಕಟ್ ಮಾಡಲಿಲ್ಲ ಅಂತೆ, ಪಿಜ್ಜಾ ಕಟ್ ಮಾಡಿದ್ರಂತೆ. ಸೊ ಹಾಗಾಗಿ ಅವಳು ಬಂದು ನನ್ನೊಟ್ಟಿಗೆ ಹೇಳಿದ್ಲು, ಅಮ್ಮ ಇನ್ನು ನನ್ನ ಬರ್ತ್ಡೇಗೆ ಕೇಕ್ ಕಟ್ ಮಾಡೋದು ಬೇಡ, ನಾನು ಕೂಡ ಪಿಜ್ಜಾ ಕಟ್ ಮಾಡ್ತೀನಿ ಅಂತ ಹೇಳಿದರು. ಓಕೆ ಫೈನ್ ಅಂತ ಹೇಳಿದೆ. ನಿನ್ನೆ ಕೇಳಿದ್ಲು ನನ್ನೊಟ್ಟಿಗೆ ಅಂತ, ನಿಜ ನೀನು ಪಿಜ್ಜಾ ಮಾತ್ರ ಕಟ್ ಮಾಡೋದು, ಕೇಕ್ ತರಿಸೋದಿಲ್ವ ಅಂತ ಕೇಳಿದ್ಲು. ಇಲ್ಲ, ನಾವು ಕೇಕ್ ತರಿಸೋದಿಲ್ಲ, ನೀನೇ ಹೇಳಿದ್ಯಲ್ಲ ಪಿಜ್ಜಾ ಕಟ್ ಮಾಡುವ, ಅದಕ್ಕೆ ಅಪ್ಪ ಹೇಳಿದರು ಪಿಜ್ಜಾನೇ ಕಟ್ ಮಾಡುವ, ಕೇಕ್ ಬೇಡ ಅಂತ ಹೇಳಿದರು. ಹಾಗೆಯೇ ಹೇಳಿ ಮ್ಯಾನೇಜ್ ಮಾಡಿದ್ದೇನೆ. ಅವಳು ಅಂದ್ಕೊಂಡಿದ್ದಾಳೆ ಪಿಜ್ಜಾನೇ ಬರ್ತದೆ, ನೈಟ್ ಪಿಜ್ಜಾ ಅಂದರೆ ಆರ್ಡ್ರ್ ಮಾಡ್ತಾರೆ, ಅದೇ ಕಟ್ ಮಾಡೋದು, ಅದೇ ಪಾರ್ಟಿ ಮಾಡೋದು ಅಂತ ಹೇಳಿದರು. ಹಾಗೆಯೇ ಅವಳು ಮೈಂಡಲ್ಲಿ ಹಾಗೆ ಅಂದ್ಕೊಂಡಿದ್ದಾಳೆ. ಕೇಕಿದು ಸ್ವಲ್ಪ ಕೂಡ ಅವಳಿಗೆ ಯೋಚನೆ ಇಲ್ಲ. ಅದಕ್ಕೋಸ್ಕರ ಏನೂ ಇಲ್ಲ ಸರ್ಪ್ರೈಸ್, ಜಸ್ಟ್ ಕೇಕಲ್ಲಿ ಒಂದು ಸರ್ಪ್ರೈಸ್ ಮಾಡುವಂಥ. ಆ್ಯಕ್ಚುಲಿ ಮನೇಲಿ ಯಾರಿಗೂ ಗೊತ್ತಿಲ್ಲ ನಾನು ಕೇಕ್ ಆರ್ಡ್ರ್ ಮಾಡಿದ್ದೀನಿ, ಯಾರಿಗೂ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ಗೆ ಮಾತ್ರ ಗೊತ್ತಿರೋದು, ಮತ್ತು ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಕೇಕ್ ಬಂದಮೇಲೆ ಹಾಗೆ ನಾನು ಅದೊಂದು ಸರ್ಪ್ರೈಸ್ ಅರೇಂಜ್ ಮಾಡಿದ್ದೇನೆ. ಆ್ಯಕ್ಚುಲಿ 8 o'clockಗೆ ಕೇಕ್ ಅಲ್ಲಿಂದ ತರಿಸಬೇಕು, ಮತ್ತು 8:30 ಆ ಟೈಮಿಂಗ್ಸಲ್ಲಿ ಕಟ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನೋಡುವ ಯಾವ ಥರ ಇರ್ತದೆ ಗೊತ್ತು. ಸೊ ಫ್ರೆಂಡ್ಸ್ ನೋಡಿ, ಫೈನಲಿ ಬರ್ತ್ಡೇ ಗರ್ಲ್ ಇಲ್ಲಿದ್ದಾಳೆ ನೋಡಿ, ನಮ್ಮ ಬರ್ತ್ಡೇ ಗರ್ಲ್. ಹೇಗಿತ್ತು ರಿದಾ ಇವತ್ತು ನಿನ್ನ ಬರ್ಡೇ? ಕ್ಲಾಸಲ್ಲೆಲ್ಲ ವಿಶ್ ಮಾಡಿದ್ರ ನಿಮಗೆ? ಚಾಕ್ಲೇಟ್ಸ್ ಕೊಟ್ಟಿಯಾ ಮ್ಯಾಮ್ ಅವರಿಗೆಲ್ಲ? ಎಂತ ವಿಶ್ ಮಾಡಿದರು ಮ್ಯಾಮ್ ಅವರು? ಅಷ್ಟೇನಾ? ಓಕೆ. ಇದೊಂದು ಔಟ್ಫಿಟ್ ನೋಡಿದ್ರಲ್ಲ, ಎಂಥ ಕಿರಿಕಿರಿ ಅಂದರೆ ಫ್ರೆಂಡ್ಸ್, ತುಂಬ ಚೋರೆ ಫ್ರೆಂಡ್ಸ್. ಇವಳಂಗೆ ಶಾಪಿಂಗ್ ಕರ್ಕೊಂಡು ಹೋದ್ರು ಉಂಟಲ್ಲ, ನಾವು ಅಲ್ಲೇ ಮಲಗಬೇಕು, ಅಷ್ಟೊತ್ತಾಗ್ತದೆ. 1/2 ಅವರಲ್ಲಿ ಸೆಲೆಕ್ಷನ್ ಮಾಡೋದುಂಟಲ್ಲ, 1.5 hour ತನಕ ಮಾಡಿದ್ಲು ಅವಳು ಹೇಳಿದ್ದೇ ಆಗಬೇಕು. ಅವಳಿಗೆ ಕಿರಿಕಿರಿ ಆಗ್ತದೆ, ಇಲ್ಲಾದರೆ ಅದು ಬೇರೆಲ್ಲ ತೋರಿಸಿದರೆ. ಇದು ನಾನು ಹೋದ ತಕ್ಷಣ ಸೆಲೆಕ್ಟ್ ಮಾಡಿ ಇಟ್ಕೊಂಡೆ, ಆಯಿತಾ. 10 minutes 15 minutes ನಾನು ಸೆಲೆಕ್ಷನ್ ಮುಗಿದಿದೆ. ಆದರೆ ಅವಳಿಗೆ ಒಪ್ಪಬೇಕಲ್ಲ, ಅವಳು ಬೇಡ ಅಂತ. ಮಕ್ಕಳು ಇವಾಗಲೇ ಹೀಗೆ, ಇನ್ನು ದೊಡ್ಡಾದ್ಮೇಲೆ ತುಂಬ ಕಷ್ಟ ಉಂಟು ಇವಳದ್ದು ಸೆಲೆಕ್ಷನ್ ಮಾತ್ರ, ಅಲ್ವಾನ? ಹಾಂ, ಅದಕ್ಕೆ ಅವಳ ಅಪ್ಪ ಹೇಳ್ತಿದ್ರು, ನೀನೇ ಎಷ್ಟು ಬೆಟರ್, ನಿನ್ನ ಮಗಳಿಗಿಂತ ನೀನೇ ಬೆಟ್ರ್ ಇದೆಯಾ. ನಾನಂದರೆ ಅಪ್ಪಕ್ಕೂ ಹೋಗಿ ಸೆಲೆಕ್ಟ್ ಮಾಡಿ ತರ್ತೀನಲ್ಲ ಡ್ರೆಸ್. ಇವಳ ಹಾಗೆ ಅಲ್ಲ, ಇವಳದೇ ಸೆಲೆಕ್ಷನ್ ಆಗಬೇಕು ಅಲ್ಲ.
ಓಕೆ ಫ್ರೆಂಡ್ಸ್, ಇವತ್ತು ಹೇಗೆ ವ್ಲಾಗ್ ಎಲ್ಲ ಹೋಗ್ತದೆ ಗೊತ್ತಿಲ್ಲ. ನಾನು ಬೆಳಗಿಂದ ಅಂದರೆ ನೈಟ್ವರೆಗೆ ಎಲ್ಲನೂ ಹಾಕ್ತೀನಿ. ನಾವು ಡಿನ್ನರ್ ಪ್ಲ್ಯಾನ್ ಮಾಡಿದ್ದೀವಿ, ಅದು ಅವಳಿಗೆ ಗೊತ್ತು ಅಲ್ವಾ. ಅವಳದ್ದು ಅಪ್ಪನ ಕಡೆಯಿಂದ ಅವಳಿಗೆ ಒಂದು ಗಿಫ್ಟ್, ಅದು ಎಂತ ಪಾರ್ಟಿ, ಡಿನ್ನರ್ ಪಾರ್ಟಿ ಅಲ್ವಾ. ಹಾಗೆ ನೋಡ್ಬೇಕು ಫ್ರೆಂಡ್ಸ್. ಬನ್ನಿ ಇವತ್ತಿನ ವ್ಲಾಗ್ ಫುಲ್ ನೋಡಿ, ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರು ಉಂಟಲ್ಲ ನನಗೆ ವಾಚ್ ಟೈಮ್ ಕೌಂಟ್ ಆಗೋದಿಲ್ಲ ಫ್ರೆಂಡ್ಸ್. ಹಾಗೋಸ್ಕರ ನೀವು ಫುಲ್ಲಾಗಿ ನೋಡಿ, ಕಂಟಿನ್ಯೂಸ್ ಆಗಿ. ಫ್ರೆಂಡ್ಸ್, ಎಂತಂತ ಹೇಳಿದರೆ ಸರ್ಪ್ರೈಸ್ ಮಾಡಲಿಕ್ಕೋಸ್ಕರ ಕೇಕ್ ತಂದಿದ್ದಾರೆ. ಅವಳಿಗೆ ಗೊತ್ತಾಗಬಾರ್ದಲ್ಲ, ಸೊ ಹಾಗಾಗಿ ನಾನು ಒಬ್ಬಳೇ ಬಂದೆ. ಅವರೆಲ್ಲ ಒಳಗಿದ್ದಾರೆ. ಇವಾಗ ನನಗೆ ಡಿನ್ನರ್ಗೆ ಹೋಗ್ಲಿಕ್ಕೆ ಉಂಟಲ್ಲ, ಆವಾಗ ಕಾರಲ್ಲಿ ಕೂತ್ಕೊಳ್ಳುವಾಗ ನೋಡ್ತಾರೆ. ಸೊ ಅದನ್ನು ಶಿಫ್ಟ್ ಮಾಡಿದರೆ ಒಳ್ಳೆಯದಲ್ವಾ ಅಂತ ಹೇಳಿ ಬಂದಿದ್ದೇನೆ ಫ್ರೆಂಡ್ಸ್. ಗೊತ್ತಾಗದಿದ್ದರೆ ಸಾಕು, ಸರ್ಪ್ರೈಸ್ ಫ್ಲಾಪ್ ಆಗದಿದ್ದರೆ ಸಾಕು ಅಷ್ಟೇ. ಓಕೆ ಬನ್ನಿ, ಇದು ಫಸ್ಟ್ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ನೋಡುವ. ಎಸ್ ಫ್ರೆಂಡ್ಸ್, ಇವಾಗ ನಾವು ಡಿನ್ನರ್ಗೆ ಹೊರಟ್ವಿ. ಟೈಮ್ ಆಯಿತು 9:30 ಇತ್ತು, ಸ್ವಲ್ಪ ಲೇಟ್ ಆಯಿತು. ಇವಾಗ ಹೋಗ್ತಾ ಇದ್ದೇವೆ. ಯಾವ ಹೋಟೆಲ್ ಏನಂತ ಹೇಳಿ ನಾನು ಹೇಳ್ತೇನೆ ನಿಮ್ಮ ಗೋಡೆ ಯಾವುದು ನಮಗೆ ಎಲ್ಲ ಮನೇಲಿ ಜೀವ ತಿಂತಿದ್ದಾರೆ. ಪಾರ್ಟಿ ಕೊಡಿಸಿ ಅಂತ ಹಾಗೆ ಬಕಾಚಿಗೆ ನೋಡೋಣ. ನಾವು ಬಂದಿದ್ದು ರಿದಂದು ಬರ್ತ್ಡೇ ಪಾರ್ಟಿ ಮಾಡಲಿಕ್ಕೆ ಹೋಟೆಲ್ಗೆ. ರೂಯಿ, ಎಂತ ಮಾಡುದು ನೀನು? ಎಲ್ಲಿ ಉಂಟು ನಾಷ್ಟ? ಊಟನಾ? ನೀವು ಊಟ ಮಾಡುದು? ನಿಂಗೆ ಊಟ ಸಾಕಾ? ನಾಷ್ಟ ಬೇಡವಾ? ಈಗ ಬರ್ತದೆ. ನೋಡಿ 6 बटन ಫ್ರೆಂಡ್ಸ್, ಫಸ್ಟ್ ಟೈಮ್ ನಾವು ಈ ರೆಸ್ಟೋರೆಂಟಿಗೆ ಬಂದಿದ್ದು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೆಕಾಚಿ ಹೋಗುವಂತ ಹೇಳಿ. ಬೆಕಾಚಿ ಬಂದುಬಿಟ್ಟು ಬರದೆ ಬೆಕಾಚಿ ಆ ಕಡೆ ಉಂಟು, ಈ ಕಡೆ ಬಂದುಬಿಟ್ಟು ಫ್ಯಾಬಿನ್ ರೆಸ್ಟೋರೆಂಟ್ ಅಂತ ಉಂಟು. ನಾವು ಇಲ್ಲಿವರೆಗೆ ಅಲ್ಲಿ ಹೋಗಲಿಲ್ಲ, ಇಲ್ಲಿಗೆ ಬರಲಿಲ್ಲ. ಸೊ ಹಾಗಾಗಿ ಇಲ್ಲಿಗೆ ಬಂದು ನೋಡುವ ಹೇಗೆ ಫುಡ್ ಅಂತ ಹೇಳಿ. ಯಾವಾಗಲೂ ಹೋಗಿದ ಕಡೆ ಹೋಗಬಾರ್ದು, ಸ್ವಲ್ಪ ಚೇಂಜಸ್ ಎಲ್ಲ ಇರುತ್ತೆ ಒಂದೊಂದು ರೆಸ್ಟೋರೆಂಟಲ್ಲಿ. ಸೊ ಹಾಗೆ ಸ್ವಲ್ಪ ಚೇಂಜ್ ಮಾಡುವ ಅಂತ ಹೇಳಿ ಇಲ್ಲಿ ಬಂದ್ವಿ. ತುಂಬಾ ಒಳ್ಳೆಯದಿತ್ತು ಫ್ರೆಂಡ್ಸ್ ಇಲ್ಲಿ ಫುಡ್ಡೆಲ್ಲ. ಫ್ರೆಂಡ್ಸ್, ನಾವಿಲ್ಲಿ ಫುಡ್ಡೆಲ್ಲ ಮಾಡಿದ್ವಿ. ಟೇಸ್ಟ್ ಸೂಪರ್ ಇತ್ತು. ಒಳ್ಳೆ ಸಖತ್ತಾಯ್ತು, ಸೂಪರ್ ಒಳ್ಳೆ ಫುಡ್ಡು. ನಾವು ಸ್ಟಾರ್ಟಿಂಗ್ ಬರೋವಾಗ ಏನೋ ಜ್ಞಾನ ಮಾಡಿದ್ವಿ, ಮತ್ತು ಸೂಪರ್ ಆಗಿತ್ತು ಫುಡ್ ಇಲ್ಲಿ. ಎಂತೆಲ್ಲ ಇದ್ದಿದೆ ಅದರಲ್ಲಿ? ಅಲ್ಫಾಮ್, ಪೆರಿ ಪೆರಿ ಅಲ್ಫಾಮು, ಕೂರ್ಗ್ ಚಿಕನ್, ಗ್ರೇವಿ ಬಂದ್ಬಿಟ್ಟು ಕೂರ್ಗು ಚಿಕನ್ ಮಸಾಲ ಮತ್ತು ಬಟರ್ ಚಿಕನ್ ತೊಗೊಂಡ್ವಿ. ಒಳ್ಳೇದಿತ್ತು, ಟೇಸ್ಟ್ ಇತ್ತು. ಪ್ರೈಸ್ ನೋಡಬೇಕು, ಗೊತ್ತಿಲ್ಲ ಪ್ರೈಸಿಗೆ ಒಟ್ಟು ಅಂತ ನೋಡಬೇಕು. ಹಾಗೆ ಇವಾಗ ಪುಟ್ಟ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೇವೆ, ಅದು ಬರ್ತದೆ. ಹಾಗೆ ಬಂದು ಲಾಸ್ಟಿಗೆ ನಾವು ಪುಟ್ಟ ಐಸ್ ಕ್ರೀಮ್ ತಿಂದ್ವಿ. ಇಲ್ಲಿ ಮಾತ್ರ ಇವ್ರದ್ದು ಪುಟ್ಟ ಐಸ್ ಕ್ರೀಮ್ ಸಿಗ್ತದೆ, ಬೇರೆ ಎಲ್ಲಿ ಕೂಡ ಸಿಗೋದಿಲ್ಲ. ನೀವು ಬೆಕಾಚಿಗೆ ಅಥವಾ ಫ್ಯಾಬಿನ್ಸ್ ರೆಸ್ಟೋರೆಂಟಿಗೆ ಬಂದರೆ ಮಾತ್ರ ನಿಮಗೆ ಪುಟ್ಟ ಐಸ್ ಕ್ರೀಮ್ ತಿನ್ಬೋದು, ಮತ್ತು ಎಲ್ಲಿ ಸಿಗೋದಿಲ್ಲ. ನಾರ್ಮಲ್ ಐಸ್ ಕ್ರೀಮ್ ಸಿಗ್ತದೆ. ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಫ್ರೆಂಡ್ಸ್. ಆ್ಯಕ್ಚುಲಿ ನಮ್ಮದು ಫಸ್ಟಿಗೆ ಪ್ಲ್ಯಾನ್ ಇದ್ದಿದ್ದು ಕೇಕ್ ಕಟ್ ಮಾಡಿ ಮತ್ತೆ ಹೋಗುವ ಅಂತ ಡಿನ್ನರ್ ಪಾರ್ಟಿಗೆ. ಸೊ ಮತ್ತೆ ಲೇಟ್ ಆಯಿತು, ಆಲ್ಮೋಸ್ಟ್ ಲೇಟ್ ಆಯಿತು. ಕೇಕ್ ಬರುವಾಗನೇ 9 ಆಗಿತ್ತು ಟೈಮ್. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಹೇಳಿದರು ಫಸ್ಟ್ ನಾವು ಡಿನ್ನರ್ಗೆ ಹೋಗುವ, ಆಲ್ರೆಡಿ ಲೇಟ್ ಆಯ್ತಲ್ವ, ಮತ್ತೆ ಬಂದುಬಿಟ್ಟು ಕೇಕ್ ಕಟ್ಟಿಂಗ್ ಮಾಡುವ ಅಂತ ಹೇಳಿ. ಹಾಗಾಗಿ ನಾನೆಂತ ಮಾಡಿದ್ದೆ, ನಾನು ಹೋಗೋ ಮುಂಚೆನೇ ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಕಾರಿಂದ. ಅವಳಿಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ. ಹಾಗೆ ಬಂದ ತಕ್ಷಣ ನಾವೆಲ್ಲ ರೂಮ್ಗೆ ಹೋದ್ವಿ. ಅವಳು ಅಂದ್ಕೊಂಡ್ಲು ಇನ್ನು ಆಯ್ತಲ್ಲ ಎಲ್ಲ ನಂದು ಬರ್ಡೇ ಮುಗೀತು, ಇನ್ನು ನಾವೇನು ಮಲಗೋದಲ್ಲ ಅಂತ ಹೇಳಿ ಡ್ರೆಸ್ ತೆಗಿಲ್ಲ ಅಂತ ಕೇಳಿದ್ಲು.
ಬಟ್ ನಾನು ಹೇಳಿದೆ ಸ್ವಲ್ಪ ವೆಯ್ಟ್ ಮಾಡು ಮತ್ತು ತೆಗಿಯುವ, ಇವಾಗ ಬಂದದಷ್ಟೇ ಅಲ್ವಾ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದರು, ನೀನು ರೂಮಲ್ಲಿ ಅವಳನ್ನು ಸ್ವಲ್ಪ ಸೆಟಪ್ ಮಾಡು, ನಾನಲ್ಲಿ ಹೋಗಿ ಹೊರಗಡೆ ಎಲ್ಲ ಸ್ವಲ್ಪ ಸೆಟಪ್ ಮಾಡಿ ಬರ್ತೇನೆ, ಮತ್ತೆ ಹೊರಗಡೆ ಕರೆದ್ರೆ ಆಯಿತು, ಒಳ್ಳೆದುಂಟು. ಹಾಗೆ ಫ್ರೆಂಡ್ಸ್ ಮತ್ತೆ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದರು. ನೀನೆಂತ ಮಾಡಿಟ್ಟಿದ್ದೆ ಇಲ್ಲಿ ಹಾಲಲ್ಲಿ ಅಂತ ಹೇಳಿ ಹೇಳ್ಕೊಂಡು ಕರ್ಕೊಂಡು ಬಂದರು. ಅವಳದು ಎಕ್ಸ್ಪ್ರೆಷನ್ ಅಂತೂ ಫ್ರೆಂಡ್ಸ್ ಪಾಪ ಫುಲ್, ಇನ್ನು ಸ್ವಲ್ಪ ಹೊತ್ತಿದ್ರೆ ಉಂಟಲ್ಲ ಕೂಗ್ತಿದ್ಲು ಅಷ್ಟು. ಫ್ರೆಂಡ್ಸ್ ಅವಳಿಗೆ ಆ್ಯಕ್ಚುಲಿ ಬಂದುಬಿಟ್ಟು ಕೇಕ್ಗೆ ಒಂದು ಖುಷಿ ಆಯಿತು. ಕೇಕ್ ನೋಡಿದ ಮೇಲೆ ಉಂಟಲ್ಲ ಡಬಲ್ ಖುಷಿ ಆಯಿತು. ಯಾಕಂತ ಹೇಳಿದರೆ ಅವಳದು ಫೋಟೋ ಇದು ಮಾಡಿಸಿದ್ದೀನಲ್ಲ, ಅದು ತುಂಬ ಖುಷಿ ಆಯಿತು. ಅವಳು ಹೇಳ್ತಿದ್ಲು, ಒಂದು 2 years ಬ್ಯಾಕ್ ಆಗಿರ್ಬೋದು, ಆವಾಗನೇ ನನ್ನೊಟ್ಟಿಗೆ ಹೇಳ್ತಿದ್ಲು, ಅವಳು ಯಾರ್ದ ಕೇಕಲ್ಲಿ ಆ ಥರ ಫೋಟೋ ಇದು ಮಾಡಿದ್ದು ನೋಡಿಬಿಟ್ಟು ಹೇಳ್ತಿದ್ಲು, ಅಮ್ಮ ನನಗೆ ಕೂಡ ಈ ಥರ ಒಂದು ಕೇಕಿಗೆ ಮಾಡಿಸ್ಬೇಕಲ್ಲ ಬರ್ತ್ಡೇ ಅವತ್ತು ಅಂತ ಹೇಳ್ತಿದ್ಲು. ಹಾಗೆ ಫೈನಲ್ ಆಗಿ ಎಲ್ಲನೂ ಕೂಡ ಅವಳದ್ದು ಆಸೆ ಏನೆಲ್ಲ ಇತ್ತು ಎಲ್ಲನೂ ಫಿನಿಶ್ ಮಾಡಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಅವಳಿಗೆ ಖುಷಿ ಆಯ್ತಲ್ಲ, ಅಷ್ಟೇ ಸಾಕು. ನಾನು ಅಂದ್ಕೊಂಡೆ ಸರ್ಪ್ರೈಸ್ ಎಲ್ಲ ಫ್ಲಾಪ್ ಆಗಿ ಹೋಗ್ತದೆ ಅಂತ. ಅವಳಿಗೆ ತುಂಬಾ ಖುಷಿ ಆಯಿತು, ಖುಷಿಯಲ್ಲಿ ಕೂಗ್ತಾ ಇದ್ಲು, ಅಷ್ಟು ಖುಷಿ ಆಯಿತು ಅವಳಿಗೆ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ನನ್ನ ಒಂದು ಸಣ್ಣ ಬರ್ತ್ಡೇ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.